ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮೇ 7ರಂದು ಬೀದರ್ನಲ್ಲಿ ಲೋಕಸಭಾ ಚುನಾವಣೆ, ಚೆಕ್ಪೋಸ್ಟ್ನಲ್ಲಿ ಚುರುಕುಗೊಂಡ ತಪಾಸಣೆ. ಶೋಷಿತ ಸಂರಕ್ಷಣಾ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಬಿಸಿಲಿನ ಧಗೆಧಗೆ ತತ್ತರಿಸಿದ್ದ ಬೀದರ್ ಜನತೆಗೆ ತಂಪರದ ವರುಣ. ಸುದ್ದಿಯ ವಿವರಗಳು. ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಮೇ 7ರಂದು ಚುನಾವಣೆ ನಡೆಯಲಿದ್ದು, ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ತಿಳಿಸಿದರು. ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಜಿಲ್ಲೆಯ 6 ಹಾಗೂ ಕಲಬುರಗಿ ಜಿಲ್ಲೆಯ ಆಳಂದ್, ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ. ಇದರಿಂದ ಬೀದರ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಬೀದರ್ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸಿದ್ದು, ರಾಜ್ಯಕ್ಕೆ ಬರುವ ವಾಹನಗಳ ತಪಾಸಣೆ ಕಾರ್ಯ ಚುರುಕುಗೊಂಡಿದೆ. ಬೀದರ್ ಜಿಲ್ಲೆಯಾದ್ಯಂತ ಶೋಷಿತ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ, ದಬ್ಬಾಳಿಕೆಗಳು ನಡೆಯುತ್ತಿದ್ದರೂ ಸಹ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಇರುವುದನ್ನು ಖಂಡಿಸಿ ಇಂದು ಶೋಷಿತ ಸಂರಕ್ಷಣಾ ಸಮಿತಿ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯದಲ್ಲಿರುವ ತಮ್ಮ ನೇತೃತ್ವದ ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ಶೋಷಿತ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮೇಲೆ ದಿನನಿತ್ಯ ಅತ್ಯಾಚಾರ, ದಬ್ಬಾಳಿಕೆಗಳು ನಿರಂತರವಾಗಿ ಒಂದು ಕಡೆ ನಡೆಯುತ್ತಿದ್ದರೆ, ಇನ್ನೊಂದು ಕಡೆ ಭಾರತ ದೇಶದ ಸಂವಿಧಾನ ನಿರ್ಮಿತ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಧ್ವಂಸ ಮಾಡುತ್ತಿರುವುದಲ್ಲದೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಇತ್ಯಾದಿಗಳಲ್ಲಿ ಅಪಶಬ್ದಗಳನ್ನು ಬರೆದು ಪೋಸ್ಟ್ ಮಾಡುತ್ತಿರುವುದು, ಇನ್ನೊಂದು ಕಡೆ ರಾಜ್ಯದ ಸಂಸದರೊಬ್ಬರಾದ ಅನಂತ್ ಕುಮಾರ್ ಹೆಗಡೆ ಎಂಬ ಪಿಶಾಚಿಯು ಪುನಃ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವ ಇಂತಹ ಕಿಡಿಗೇಡಿಗಳ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳದೆ ಇರುವುದು ಖೇದಕರ ಸಂಗತಿಯಾಗಿದೆ. ಅಲ್ಲದೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಶೋಷಿತ ದಲಿತರ ಮೇಲೆ ದೌರ್ಜನ್ಯಗಳು ನಡೆದರೆ ಆಯಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡುತ್ತೇವೆ ಎಂದು ಬರೀ ಮಾಧ್ಯಮ ಸುದ್ದಿಯಲ್ಲಿ ಮಾತ್ರ ಇದೆ. ಆದರೂ ಇಲ್ಲಿಯವರೆಗೂ ಒಬ್ಬ ಜಿಲ್ಲಾಧಿಕಾರಿಯಾಗಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಲಿ ಯಾವುದೇ ಕ್ರಮ ಜರುಗಿಸಿಲ್ಲ. ಇದು ಖೇದಕರವಾದ ಸಂಗತಿಯಾಗಿದೆ. ನ್ಯಾಯಕ್ಕಾಗಿ ಹೋರಾಟ
ಮೆಮೊರಂ ಕೊಟ್ಟಾಗ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡೋದು, ಅವ್ರಿಗೆ ಫೋನ್ ಮುಖಾಂತರ ಇನ್ಸ್ಟ್ರಕ್ಷನ್ ಮಾಡಿ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ. ಆದರೂ ಇವತ್ತು ಎಂಥ ಪರಿಸ್ಥಿತಿ ಬಂದದಂದ್ರೆ ನಮ್ಮ SP ಸಾಹೇಬರು ಮತ್ತು ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಅವರು ಅಧಿಕಾರ ಮಾಡೋದು ಮರ್ತೋಗಿದ್ದಾರೇನೋ ಅನ್ನೋಂಥದ್ದು. ಯಾಕಂದ್ರೆ ಅವರಿಗೂ ಕೆಲವೊಂದು ಸರಿ ಪೊಲಿಟಿಕಲಿ ಪ್ರೆಷರ್ ಬಂದದೇನೋ ಅಂತ ಗೊತ್ತಾಗ್ಲತ್ತದ. ಇವಾಗ ನೋಡ್ಬೋದು, ನಮ್ಮ ಕಂಡಂದ್ರೆ ಚಿಕ್ಕಪೇಟೆ ಗ್ರಾಮದಾಗ ಏನು ಅಂಬೇಡ್ಕರ್ ಭವನ ಸಮುದಾಯ ಭವನಕ್ಕೆ ಸರ್ಕಾರದಿಂದನೇ ಅನುದಾನ ಸಿಗ್ತದೆ. CC ಬೆಡ್ ಮಾಡ್ಕೋರ ಅಂತೇಳಿ ಅಲ್ಲೂ ಅನುದಾನ ಕೊಡ್ತಾರೆ ಶಾಸಕರು. ಮತ್ತು ಜಿಲ್ಲಾಡಳಿತದಲ್ಲಿ ಒಂದು ಲೆಟರ್ ಹೋಯ್ತದ ಡೆಮಾಲಿಷ್ ಮಾಡ್ರಿ ಅಂತ. ಇದು 2,000 ರೂಪಾಯಿ 2,000 ರೂಪಾಯಿ ಯಾಕೆ ಆಟ ಮಾಡ್ಲತ್ತೀರ? ಇವ್ರಿಗೆ ಪ್ರಶ್ನೆ ನಾವು ಮಾಡ್ಲತ್ತಿಲ್ರಿ. ದಯವಿಟ್ಟು ನಾವು ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ತಾಯರಿಗೆ ಮನವಿ ಮಾಡ್ತೀನಿ, ಫಸ್ಟ್ ನೀವು ಜಾಗೃತ ಆಗ್ರಿ. ನಾವು ಸುಮಾರು ಸರ್ತಿ ನೋಡ್ಲತ್ತಿದ್ದೇವ್ರಿ, ಕರೆಕ್ಟ್ ನೀವು ಜಾಗೃತ ಆಗಿರೋಂಥ ಇಷ್ಟು ಜನ ಬಂದಿರಿ. ಇವ್ರ ಕಡೆಯಿಂದ ಸರಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ. ನಿನ್ನೆ ಸಾಯಂಕಾಲ ಬೀದರ್ ನಗರದಂತ ಏಕಾಏಕಿ ಧಾರಾಕಾರ ಮಳೆ ಸುರಿದಿದೆ. ಮಳೆಯಿಂದಾಗಿ ವಾಹನ ಸವಾರರು ಸಾರ್ವಜನಿಕರ ಪರದಾಡುವ ಪರಿಸ್ಥಿತಿ ಉಂಟಾಯಿತು. ನಗರದಲ್ಲಿ ಕೆಲವು ಕಡೆ ಪ್ರಮುಖ ರಸ್ತೆಗಳು ಕೆರೆಯಂತಾದವು. 1 ಗಂಟೆಯವರೆಗೂ ಬೀದರ್ ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಮಳೆಯಾಗಿದೆ. ಮಧ್ಯಾಹ್ನದಿಂದಲೇ ಮೋಡ ಮುಸುಕಿದ ವಾತಾವರಣವಿತ್ತು. ಸಾಯಂಕಾಲ ಆಗುತ್ತಲೇ ವರ್ಣಾರ್ಭಟ ಶುರುವಾಗಿದೆ. ಬಸವಕಲ್ಯಾಣ, ಹುಮ್ನಾಬಾದ್, ಚಿಟ್ಟಗುಪ್ಪ ತಾಲೂಕುಗಳಲ್ಲಿ ಸಾಧಾರಣ ಮಳೆಯಾದರೆ ಔರಾದ್, ಕಮಲ್ನಗರ್, ಭಾಲ್ಕಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ. ರಾಯಬಾಗ್ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ನೂತನ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ವೇದಗಂಗಾ ಮೀನುಗಾರರ ಉತ್ಪಾದಕರ ಕಂಪನಿ ಅಧ್ಯಕ್ಷರಾದ ಅಣ್ಣಾ ಸಾಹೇಬ್ ಭೂವಿ ಹಾಗೂ ಚೇತನ್ ಕಾಟೆ ಮತ್ತು ಯುವ ಧ್ವನಿ ಸೇವಾ ಸಂಘ ರಾಜ್ಯಾಧ್ಯಕ್ಷರಾದ ಯುವರಾಜ್ ಕಾಂಬ್ಳೆ, ರಾಯಬಾಗ್ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಾಕೇಶ್ ಅವಳೆ ಮತ್ತು ಗ್ರಾಮ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ಮಾಂಗ್ ಹಾಗೂ ಉಪಾಧ್ಯಕ್ಷರಾದ ಅಲೋಕ್ ಕಾಂಬ್ಳೆ ಮತ್ತು ವಕೀಲರಾದ ರಾಕೇಶ್ ಕಾಂಬ್ಳೆ ಹಾಗೂ ಗಣ್ಯಮಾನ್ಯರು, ಗುರು ಹಿರಿಯರು ಹಾಗೂ ಕನ್ನಡ ನಾಡಿನ ಮುದ್ದು ಮನಸ್ಸುಗಳು ಸೇರಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಅಶ್ವಥ್ ನಾರಾಯಣ ಅವರ ಆದೇಶದ ಮೇರೆಗೆ ಟಿ ಹನುಮಯ್ಯ ಮಾಸ್ಟರ್ ಹಿರಿಯ ಹೋರಾಟಗಾರರು, ರವಿಕುಮಾರ್ ಹಿರಿಯ ಹೋರಾಟಗಾರರು ಇಂದು ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಅತಿಥಿ ಗೃಹದಲ್ಲಿ ಜಿಲ್ಲಾ ಸಂಯೋಜಕರಾದ ಡಿ ಪ್ರಭಾಕರ್ ಎಕಂಬಕರ್ ಅವರ ಅಧ್ಯಕ್ಷತೆ ನಡೆದ ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಸಂಯೋಜಕರಾಗಿ ಪ್ರಭಾಕರ್ ಎಕಂಬಕರ್, ಜಿಲ್ಲಾ ಸಂಘಟನಾ ಸಂಯೋಜಕರಾಗಿ ರಾಜ್ಕುಮಾರ್ ಬೌದ್ಧೆ, ಮಿಲಿಂದ್, ರಮೇಶ್ ಖಂಡೆ, ಪ್ರಕಾಶ್ ಎಕ್ತಾರೆ, ಜಿಲ್ಲಾ ಸಮಿತಿ ಸದಸ್ಯರಾಗಿ ವೆಂಕಟರಾವ್, ರಮಾಕಾಂತ್, ಮೋಹನ್ ಭೋರೆ, ಅಲ್ಪಸಂಖ್ಯಾತ ಘಟಕ ಜಿಲ್ಲಾ ಸಂಯೋಜಕರಾಗಿ ಶೇಖ್ ಶಕೀಲ್, ಜಿಲ್ಲಾ ಸಂಘಟನಾ ಸಂಯೋಜಕರಾಗಿ ಶೇಖ್ ಫಿರೋಜಾ, ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಯೋಜಕರಾಗಿ ತಾಲೂಕಾ ಮಹೇಶ್ ಡಿಗ್ಗೆ, ಬೀದರ್ ದಕ್ಷಿಣ ತಾಲೂಕಾ ಸಂಯೋಜಕರಾಗಿ ಸಾಲ್ಮಾನ್ ಮೇತ್ರೆ, ಬೀದರ್ ಉತ್ತರ ತಾಲೂಕಾ ಸಂಯೋಜಕರಾಗಿ ರಾಜ್ಕುಮಾರ್ ಹೀರಾ, ನಗರ ಸಂಯೋಜಕರಾಗಿ ವಿಕ್ರಮ್ ಮಾಳ್ಗೆ ಹಾಗೂ ಇತರರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.